ನಾನು ಬಿಜೆಪಿಯ ಬಿ ಟೀಮ್ ನಾಯಕನೇ ಎಂದ ಎಚ್ಡಿಡಿ. ಲೋಕಸಭೆ ಚುನಾವಣೆ ಬಳಿಕ ರಾಜ್ಯ ಸರ್ಕಾರ ಪತನ ಎಂದು ಭವಿಷ್ಯ. ಸರ್ಕಾರ ಏನ್ ಮಡಕೇನಾ ಅಂತ ಡಿಕೆಶಿ ತಿರುಗೇಟು. ಇತ್ತ ಹುಬ್ಬಳ್ಳಿಯಲ್ಲಿ ವಿದ್ಯಾರ್ಥಿನಿ ಹತ್ಯೆ ಪ್ರಕರಣದಲ್ಲಿ ರಾಜಕೀಯ ಜಟಾಪಟಿ. ಇದೆಲ್ಲವನ್ನ ನೋಡೋಣ ಟಾಪ್ 5 ನ್ಯೂಸ್ ಟಾಪ್ 9ನಲ್ಲಿ. ಲೋಕಸಭೆ ಅಖಾಡದಲ್ಲಿ ಮಾತಿನ ಸಮರ ತಾರಕಕ್ಕೇರಿದೆ. ಏಟು ಎದಿರೇಟು ಜೋರಾಗಿದೆ. ಮೊನ್ನೆಯಷ್ಟೇ ಮಂಡ್ಯದಲ್ಲಿ ರಾಹುಲ್ ಗಾಂಧಿ ಬಿಜೆಪಿ ಜೆಡಿಎಸ್ ದೋಸ್ತಿಗೆ ಲೇವಡಿ ಮಾಡಿದ್ರು. ಜೆಡಿಎಸ್ ಬಿಜೆಪಿಯ ಬಿ ಟೀಮ್ ಆಗಿತ್ತು, ಆದ್ರೀಗ ಪಾರ್ಟ್ನರ್ ಆಗಿದ್ದಾರೆ ಅಂತ ಗುಟುಕಿದ್ರು. ಇದಕ್ಕೆ ಮಾಜಿ ಪ್ರಧಾನಿ ದೇವೇಗೌಡರು ಮಾತನಾಡಿ, ಹೌದು ನಾನು ಬಿಜೆಪಿಯ ಬಿ ಟೀಮ್ ನಾಯಕನೇ ಅಂತ ತಿರುಗೇಟನ್ನ ಕೊಟ್ಟಿದ್ದಾರೆ. मैंने आपसे कहा था कि यहाँ पे एक बीजेपी है और दूसरी उनकी बी टीम है, और आज ये बात सबके सामने आ गई है. सिर्फ बी टीम नहीं है, उनके पार्टनर हैं. एक दूसरे की वो 24 घंटा मदद करते हैं. ಹಾಸನದಲ್ಲಿ ದೇವೇಗೌಡರು ಬಿಜೆಪಿಯ ಬಿ ಟೀಮಿನ ಮುಖಂಡ, ಅವರು ಆದೇಶ ಕೊಟ್ಟು ಹೋದ್ರು. ನಾನು ಇವತ್ತು ಬಿಜೆಪಿಯ ಬಿ ಟೀಮಿನ ಮುಖಂಡ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಮಾಜಿ ಪ್ರಧಾನಿ ದೇವೇಗೌಡರು ಸ್ಫೋಟಕ ಭವಿಷ್ಯವನ್ನ ನುಡಿದಿದ್ದಾರೆ. ಲೋಕ ಚುನಾವಣೆ ಬಳಿಕ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಪತನವಾಗಲಿದೆ ಅಂತ ಹೇಳಿದ್ದಾರೆ. ದೇವೇಗೌಡರ ಹೇಳಿಕೆಗೆ ಟಾಂಗ್ ಕೊಟ್ಟಿರೋ ಡಿಸಿಎಂ ಡಿಕೆ ಶಿವಕುಮಾರ್ ಸರ್ಕಾರ ಇದೇನೋ ಮಡಿಕೇನಾ ಅಂತ ವ್ಯಂಗ್ಯವಾಡಿದ್ದಾರೆ. ಲೋಕಸಭಾ ಚುನಾವಣೆ ಆದ ಕೆಲವೇ ತಿಂಗಳಲ್ಲಿ ಈ ರಾಜ್ಯದಲ್ಲಿ ಈ ಇರ್ತಕ್ಕಂಥ ಸರ್ಕಾರ ಇರೋದಿಲ್ಲ. ಗೌಡ್ರು ಹೇಳ್ಬಿಟ್ಟವ್ರೆ, ಈ ಎಲೆಕ್ಷನ್ ಆದ್ಮೇಲೆ ಏನೋ ಸರ್ಕಾರ ಬಿದ್ದೋದಂತೆ. ಎಲ್ಲಿ ಬಿದ್ದೋಗುತ್ತೆ? ಏನ್ ಮಡ್ಕೆನಾ ಇದು? ಮಡ್ಕೆನಾ? ಕೋವಿಡ್ ಹಗರಣದಲ್ಲಿ ಡಾಕ್ಟರ್ ಕೆ ಸುಧಾಕರ್ ಜೈಲಿಗೆ ಹೋಗ್ತಾರೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಕೋಟಿ ಕೋಟಿ ಕೊಳ್ಳೆ ಹೊಡೆದಿದ್ದಾರೆ ಅಂತ ಆರೋಪಿಸಿದ್ರು. ಸಿದ್ದರಾಮಯ್ಯರ ಮಾತಿಗೆ ಚಿಕ್ಕಬಳ್ಳಾಪುರ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಟಾಂಗ್ ಕೊಟ್ಟಿದ್ದಾರೆ. ನಾನು ಭ್ರಷ್ಟಾಚಾರ ಮಾಡಿದ್ರೆ ಸಾಬೀತು ಮಾಡಿ ಅಂತ ಟಿವಿ9 ಸಂದರ್ಶನದಲ್ಲಿ ಸವಾಲು ಹಾಕಿದ್ರು. ಆ ಕೊರೋನಾ ರೋಗಕ್ಕೆ ಬೇಕಾದಂತ ಸಾಮಗ್ರಿಗಳನ್ನ ಕೊಂಡ್ಕೊಳ್ತಕ್ಕಂತ ವ್ಯವಹಾರದಲ್ಲಿ ಲಂಚ ಹೊಡೆದ್ಬಿಟ್ಟು ಕೋಟಿಗಟ್ಟಲೆ ಲಂಚ ಹೊಡೆದ್ಬಿಟ್ರು. ಇವರಿಗೆ ಶಿಕ್ಷೆ 100% ಗ್ಯಾರಂಟಿ. ಭ್ರಷ್ಟಾಚಾರ ಮಾಡಿದ್ರು, ನಿಮಗೆ ಯಾರು ಅಡ್ಡ ಇದ್ರು, ನೀವೇನು ಬೇಕಿದ್ರು ಕ್ರಮ ತಗೋಬೋದಿತ್ತು. ಯಾಕೆ ತಗೊಂಡಿಲ್ಲ? ಮತ್ತೆ ಆರೋಪ ಪಟ್ಟಿ ಸಲ್ಲಿಸಿದ್ದೀರಾ, ನಂದೇನಾದರೂ ಮಾಡಿದ್ದೀನಿ ಅಂತ. ತನಿಖಾ ಸಂಸ್ಥೆ ಹಾಕಿದ್ದೀರಿ, ಓಕೆ. ಏನು ತನಿಖಾ ಸಂಸ್ಥೆಯಲ್ಲಿ ಅವರು ಜುಡಿಷರಿ ಏನು ರಿಮಾರ್ಕ್ಸ್ ಮಾಡಿದ್ದಾರೆ? ನನ್ನ ಮೇಲೆ ಏನು ರಿಮಾರ್ಕ್ ಮಾಡಿದ್ದಾರೆ ಹೇಳಿ? ಕೋವಿಡ್ ಹ್ಯಾಂಡ್ಲಿಂಗಲ್ಲಿ ಏನಾದರೂ ಮಾಡಿದ್ದಾರಾ? ನಾವು ಯಾರು ದೇವೇಗೌಡರ ಕುಟುಂಬಕ್ಕೆ ಅನ್ಯಾಯ ಮಾಡಿಲ್ಲ. ನಾನು ಎಷ್ಟು ಕಿರುಕುಳ ಹಿಂಸೆ ಅನುಭವಿಸಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಒಕ್ಕಲಿಗರಿಗೆ ಈ ಹಿಂದೆ ಕಂಟ್ರೋಲ್ ಇತ್ತು, ನಮ್ಮ ಸಮಾಜದಲ್ಲಿ ಏನ್ ಹೇಳಿದ್ರು ನಡೀತಾ ಇತ್ತು. ಸದ್ಯ ಇವಾಗ ನಮ್ಮ ಪ್ರಾಬಲ್ಯ ಕಾಂಗ್ರೆಸ್ನಲ್ಲಿದೆ. ಕಾಂಗ್ರೆಸ್ ಒಕ್ಕಲಿಗರ ಪಕ್ಷ, ಒಕ್ಕಲಿಗರ ವಿರೋಧಿ ಅಲ್ಲ ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ರಾಜ್ಯ ಸರ್ಕಾರದಿಂದ ಬೈಪಾಸ್ ಇಲ್ಲದೆ ಎಂಪಿ ಆಗಿ ಏನ್ ಮಾಡೋಕೆ ಆಗಲ್ಲ. ನಮ್ಮ ಸರ್ಕಾರ 4 ವರ್ಷ ಇರುತ್ತೆ ಅಂತ ಸಚಿವ ಚಲುವರಾಯಸ್ವಾಮಿ ಹೇಳಿದ್ದಾರೆ. ನಾವು ಕೈಗೆ ಬಳೆ ತೊಟ್ಟುಕೊಂಡಿಲ್ಲ. ಅವರು 50 ರಿಂದ 60 ಜನ ಕರ್ಕೊಂಡು ಹೋಗೋಕೆ ಆಗೋಲ್ಲ. ನಿಮ್ಮ ತಲೆಯಲ್ಲಿ ಒಂದು ಇರಲಿ, ಯಾರೋ ಒಬ್ರು ನಾಯಕ ಅನ್ನೋದು ಬಿಡಿ, ನಮ್ಮ ಬಗ್ಗೆನೂ ನೆನಪು ಇರಲಿ ಅಂತ ದೇವೇಗೌಡರ ಕುಟುಂಬದ ವಿರುದ್ಧ ಚಲುವರಾಯಸ್ವಾಮಿ ಪರೋಕ್ಷ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಸಿಎಂ ಸಿದ್ದರಾಮಯ್ಯ ನಿನ್ನೆ ಉನ್ನತ ಮಟ್ಟದ ಸಭೆ ನಡೆಸಿದ್ರು. ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ ಅವರನ್ನ ಕರೆಸಿಕೊಂಡು 1 ಗಂಟೆಗೂ ಹೆಚ್ಚು ಕಾಲ ಚರ್ಚೆ ಮಾಡಿದ್ದಾರೆ. ಅಲ್ಲದೆ ಆರೋಪಿಗಳ ವಿರುದ್ಧ ನಿರ್ದಾಕ್ಷಿಣ್ಯ ಕ್ರಮಕ್ಕೂ ಸಿಎಂ ಸೂಚಿಸಿದ್ದಾರೆ. ಇನ್ನು ವಿಪಕ್ಷಗಳ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿರುವ ಡಿಸಿಎಂ ಡಿಕೆ ಮತ್ತು ಗೃಹ ಸಚಿವ ಪರಮೇಶ್ವರ್, ರಾಜ್ಯದಲ್ಲಿ ಕಾನೂನು ಎಲ್ಲರಿಗೂ ಒಂದೇ, ಎಲ್ಲರಿಗೂ ಕಾನೂನಿನ ಪ್ರಕಾರ ಕ್ರಮ ಅಗತ್ಯ ಅಂತ ಹೇಳಿದ್ದಾರೆ. ನಾವು ಯಾರನ್ನೂ ಕೂಡ ಕಾನೂನಿಗೆ ವಿರುದ್ಧವಾಗಿ ಕೆಲಸ ಮಾಡ್ತಕ್ಕಂಥವ್ರನ್ನ ಅಥವಾ ನಡ್ಕೊಳ್ತಕ್ಕಂಥವ್ರನ್ನ ರಕ್ಷಣೆ ಮಾಡುವಂಥ ಪ್ರಮೇಯನೂ ಇಲ್ಲ. ನಾವು ಯಾರನ್ನೂ ರಕ್ಷಣೆ ಮಾಡೋದಿಲ್ಲ, ಅವ್ರು ಯಾರೇ ಆಗಿರ್ಬೋದು. ಲಾ ಅಂಡ್ ಆರ್ಡರ್ ಇಸ್ ಪರ್ಫೆಕ್ಟ್. ಬಿಜೆಪಿಯವರು ನಮ್ಮ ಸರ್ಕಾರದ ಮೇಲೆ ಹೋಗಬೇಕು ಅನ್ಸಕ್ಕೆ ಲಾ ಅಂಡ್ ಆರ್ಡರ್ ಬಗ್ಗೆ ಮಾತಾಡ್ತಾರೆ. ಎಲ್ಲ ಲಾ ಅಂಡ್ ಆರ್ಡರ್ ಎಲ್ಲ ಕರೆಕ್ಟ್ ಆಗಿದೆ.